ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಇರಾನ್ ವಿರುದ್ಧದ ಸೇನಾ ಕಾರ್ಯಾಚರಣೆಗೆ ಅಮೆರಿಕ ಸೆನೆಟ್ ತಡೆ ಒಡ್ಡಿದೆ. ಕಾಂಗ್ರೆಸ್ ಅನುಮತಿ ಇಲ್ಲದೆ ಯಾವುದೇ ದೇಶದ ವಿರುದ್ಧ ಯುದ್ಧ ಅಥವಾ ದೀರ್ಘಕಾಲದ ಸೇನಾ ಕ್ರಮ ಕೈಗೊಳ್ಳಬಾರದು ಎಂಬ ನಿರ್ಣಯವನ್ನು 50-48 ಮತಗಳ ಅಂತರದಲ್ಲಿ ಅಂಗೀಕರಿಸಿದೆ. ನಿರ್ಣಯದ ಪ್ರಕಾರ ಕಾಂಗ್ರೆಸ್ ಅಧಿಕೃತ ಅನುಮೋದನೆ ನೀಡದ ಹೊರತು ಇರಾನ್ ವಿರುದ್ಧದ ಶತ್ರುತ್ವದ ಕ್ರಮಗಳಿಂದ ಅಮೆರಿಕ ಸೇನೆಯನ್ನ ಹಿಂತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಲಾಗಿದೆ. ಇದು ಕಾನ್ಕರೆಂಟ್ ರೆಸಲ್ಯೂಷನ್ ಆಗಿರುವುದರಿಂದ ಕಾನೂನುಬದ್ಧ ಜಾರಿಯ ಅಧಿಕಾರ ಹೊಂದಿಲ್ಲವಾದರೂ ಕಾಂಗ್ರೆಸ್ ತನ್ನ ನಿಲುವನ್ನು ಸ್ಪಷ್ಟಪಡಿಸುವುದು ರಾಜಕೀಯವಾಗಿ ಮಹತ್ವವನ್ನು ಪಡೆದಿದೆ. ಡೆಮೊಕ್ರಾಟಿಕ್ ನಾಯಕ ಚಕ್ ಶುಮಾರ್ ಯುದ್ಧದಂತಹ ಮಹತ್ವದ ನಿರ್ಧಾರಗಳನ್ನು ಅಧ್ಯಕ್ಷರು ಏಕಪಕ್ಷೀಯವಾಗಿ ತೆಗೆದುಕೊಳ್ಳಬಾರದು ಎಂದು ಹೇಳಿದ್ದು, ಕಾಂಗ್ರೆಸ್ ಅನುಮತಿ ಪಡೆಯದೆ ಟ್ರಂಪ್ ಸೇನಾ ಕ್ರಮ ಕೈಗೊಂಡಿದ್ದಾರೆ ಎಂದು ಡೆಮೊಕ್ರಾಟಿಕ್ ಪಕ್ಷ ಆರೋಪಿಸಿದೆ. 1973ರ ಯುದ್ಧಾಧಿಕಾರ ಕಾಯ್ದೆ ಪ್ರಕಾರ ಅಧ್ಯಕ್ಷರು ಸೇನೆಯನ್ನ ಯುದ್ಧದಲ್ಲಿ ತೊಡಗಿಸಿದರೆ 60 ದಿನಗಳೊಳಗೆ ಕಾಂಗ್ರೆಸ್ ಅನುಮೋದನೆ ಪಡೆಯಬೇಕು. ಇದೇ ಕಾನೂನಿನ ಆಧಾರದಲ್ಲಿ ಟ್ರಂಪ್ ಆಡಳಿತದ ವಿರುದ್ಧದ ಪ್ರಶ್ನೆ ಎಂದಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಶ್ವೇತಭವನ, ಯುದ್ಧ ಈಗಾಗಲೇ ಅಂತ್ಯಗೊಂಡಿದ್ದು ಇರಾನ್ ಜೊತೆ ಶಾಂತಿ ಹಾಗೂ ಅಣು ಒಪ್ಪಂದದ ಮಾತುಕತೆಗಳು ಮುಂದುವರೆದಿದೆ ಎಂದು ಹೇಳಿದೆ. ಅಧ್ಯಕ್ಷರ ಅಧಿಕಾರವನ್ನ ಮಿತಿಗೊಳಿಸುವ ಪ್ರಯತ್ನಗಳು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುತ್ತದೆ ಎಂದು ವಾದಿಸಿದೆ. ಇರಾನ್ ಸಂಘರ್ಷದ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದ್ದು, ಜಾಗತಿಕ ತೈಲ ಮಾರುಕಟ್ಟೆ, ಹಾರ್ಮುಜ್ ಜಲಸಂಧಿಯ ಭದ್ರತೆ ಹಾಗೂ ಇಂಧನದ ಬೆಲೆ ಮೇಲೂ ಪರಿಣಾಮವು ಬೀರಿದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ನಿರ್ಣಯವು ತಕ್ಷಣದ ಕಾನೂನು ಪರಿಣಾಮ ಬೀರದಿದ್ದರೂ ಅಧ್ಯಕ್ಷರ ಯುದ್ಧಾಧಿಕಾರಿಗಳ ಬಗ್ಗೆ ಕಾಂಗ್ರೆಸ್ ಅಸಮಾಧಾನವನ್ನು ಬಲವಾಗಿ ವ್ಯಕ್ತಪಡಿಸಿರುವುದು ಒಂದು ಮಹತ್ವದ ಬೆಳವಣಿಗೆಯಾಗಿದೆ.